US ದವ್ರ ಭಾರತದ ಮ್ಯಾಗ ಟೆರಿಫ್ ಹಚ್ಚಿರ ಕಂಪ್ನಿಗಳ್ದು ಅರ್ನಿಂಗ್ಸ್ ವೀಕ್ ಬರತ್ತು, ಕನ್ಸಪ್ಷನ್ನಾಗ ಸ್ಲೋ ಡೌನ್ ಉಂಟಾತ, ಕರೆನ್ಸಿ ಕಂಟಿನ್ಯೂ ಲೋ ಹೊಡ್ಕೊಂಡ್ ಬರತ್ತ, FIs ಸೆಲ್ಲಿಂಗ್ ನಡೀತ, ಜಿಯೋಪಾಲಿಟಿಕಲ್ ಯುದ್ಧಗಳ ಜಗತ್ನಾಗ ಹಲವಾರು ನಡೆದುರಿ. ಇಷ್ಟೆಲ್ಲ ಕೆಟ್ಟ ಪರಿಸ್ಥಿತಿ 2025 ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಮ್ಯಾಗ ನಮ್ಮ ದೇಶದ ಎಕನಾಮಿ ಮ್ಯಾಗೆ ಇತ್ತ. ಆದ್ರೂ ವೀಕ್ಷಕರು ಇಷ್ಟೆಲ್ಲ ನ್ಯೂಸ್ಗಳನ್ನು ಇಗ್ನೋರ್ ಮಾಡಿ ನಮ್ಮ ಮಾರ್ಕೆಟ್ ನಿನ್ನೆ ದಿನ ಆಲ್ ಟೈಮ್ ಹೈ ಟಚ್ ಮಾಡಿತ್ರಿ. ನಿನ್ನೆ ನಿಫ್ಟಿ ಆಗಲಿ ಸೆನ್ಸೆಕ್ಸ್ ಆಗಲಿ ನ್ಯೂ ಆಲ್ ಟೈಮ್ ಹೈ ಹೊಡೆದುರಿ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಈ ಥರ ಮಾರ್ಕೆಟ್ ಇಷ್ಟೆಲ್ಲ ಕೆಟ್ಟ ಪರಿಸ್ಥಿತಿನಾಗೂ ಯಾವ ಥರ ಆಲ್ ಟೈಮ್ ಹೈ ಟಚ್ ಮಾಡಿತ್ತ, ಏನೇನು ಅದರಿಂದ ಮೇನ್ ನ್ಯೂಸ್ಗಳಿದ್ದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು. ಮತ್ತೊಂದೇನಂತಂದರೆ ಎಲ್ಲರದು ತಲೆ ಕ್ವಶನ್ ಐತಿ, ಮಾರ್ಕೆಟ್ ಆಲ್ ಟೈಮ್ ಹೈ ಟಚ್ ಮಾಡಿತ್ತ ಬಟ್ ನಮ್ದು ಪೋರ್ಟ್ಫೋಲಿಯೋ ಆಲ್ ಟೈಮ್ ಹೈ ಟಚ್ ಆಗಿಲ್ಲ. ಅದರಿಂದ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ತಿಳ್ಕೊಳ್ಳೋನು. ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡೋಲ್ದ ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರೇ. ಎಲ್ಲ ಭಾಳ ಕೆಟ್ಟ ಪರಿಸ್ಥಿತಿ ಇದ್ದು ರೀ. ಅದ್ರಾಗ ಎಲ್ಲಕ್ಕಿಂತ ದೊಡ್ಡ ಕೆಟ್ಟ ಪರಿಸ್ಥಿತಿ ಏನಂತಂದ್ರೆ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವ್ರಾದ್ರೆ ಡೊನಾಲ್ಡ್ ಟ್ರಂಪ್ ಅವ್ರು ಆಗಾನ ಇಂಡಿಯಾ ಮ್ಯಾಗ ವೀಕ್ಷಕರೇ 50% ಟೆರಿಫ್ ಹಚ್ಚಿರ. ಟೆರಿಫ್ ಹಚ್ಚಾನ ಭಾರತದ ಎಕನಾಮಿ, ಭಾರತ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗ್ಬೋದಂತ ಎಲ್ಲರೂ ಹತ್ರ. ಆದ್ರೂ ವೀಕ್ಷಕರೇ ಆಗಲಿಲ್ಲ, ನೋಡ್ಬೋದ ಮತ್ತು ಆಲ್ ಟೈಮ್ ಹೈನ ಟಚ್ ಮಾಡಿತ್ರಿ ನಮ್ಮ ಮಾರ್ಕೆಟ್. ಅದರಿಂದ ಮೇನ್ ರೀಸನ್ ಏನಂತಂದ್ರೆ ನಮ್ಮ ದೇಶದ ವೀಕ್ಷಕರೇ RBI ಅನ್ಬೋದ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರನ್ನು ಕೆಟ್ಟ ಪರಿಸ್ಥಿತಿನಾಗ ಚಲೋ ನಿರ್ಧಾರವನ್ನು ತೊಗೊಂಡಿದ್ದ ಕಾರಣ ಅನ್ಬೋದ. RBI ವೀಕ್ಷಕರೇ 100 ಬೇಸಿಸ್ ಪಾಯಿಂಟ್ ರೆಪೋ ರೇಟನ್ನು ಕಟ್ ಮಾಡಿತ್ತ. ಅದರದನ ಪರಿಣಾಮ ನಮ್ಮ ಮಾರ್ಕೆಟ್ ಮ್ಯಾಗ ಈ ಥರ ಕಾಣತೈತಿ. ಈ ಥರ ನಮ್ಮ ನಿಫ್ಟಿ ಮತ್ತು ಸೆನ್ಸೆಕ್ಸ್ ನ್ಯೂ ಆಲ್ ಟೈಮ್ ಹೈ ಹೊಡೆದೈತಿ ಇಷ್ಟು ಕೆಟ್ಟ ಪರಿಸ್ಥಿತಿನಾಗ ಅಂತಲೂ ನಾವು ಅನ್ಬೋದ. ಎರಡನೇ ರೀಸನ್ ಏನಂತಂದ್ರೆ ನಮ್ಮ ದೇಶದ ವೀಕ್ಷಕರ ಎಕನಾಮಿ ಅಂತ ಅನ್ಬೋದ. ನಮ್ಮ ದೇಶದೇನು ಭಾರತದೇನು ವೀಕ್ಷಕರೇ ಇನ್ಫ್ಲೇಷನ್ ಐತಿ, ಇನ್ಫ್ಲೇಷನ್ 8 ವರ್ಷದ ಲೋಗ ಟಚ್ ಮಾಡಿತ್ರಿ. ಅದ ಕಾರಣ ವೀಕ್ಷಕರೇ ಇಷ್ಟೆಲ್ಲ ಜಗತ್ನಾಗ ಇಷ್ಟೆಲ್ಲ ಕೆಟ್ಟ ಪರಿಸ್ಥಿತಿಗಳು ನಡೆದಾವ. US ಇಂಡಿಯಾ ಮ್ಯಾಗ ಟೆರಿಫ್ ಎಲ್ಲ ಹಚ್ಚಿರ, ಆದ್ರೂ ವೀಕ್ಷಕರೇ ಭಾರತದ ಎಕನಾಮಿ ಅಳಗಾಡ್ಲಿಲ್ಲ. ಇನ್ಫ್ಲೇಷನ್ 8 ವರ್ಷದ ಲೋಗ್ ತಲುಪೈತಿ. ಅದರದನ ಪರಿಣಾಮ ನಮ್ಮ ಮಾರ್ಕೆಟ್ ಮ್ಯಾಗ ನಮ್ಮ ದೇಶದ ಎಕನಾಮಿ ಮ್ಯಾಗ ಈ ಥರ ಬೀಳತೈತೆ ಅಂತಲೂ ನಾವು ಅನ್ಬೋದು ಪಾಸಿಟಿವ್ ಆಗಿ. ಮೂರನೇ ರೀಸನ್ ಏನಂತಂದ್ರೆ ಭಾರತದ ಸರ್ಕಾರ ಸರಿ ಸಮಯದಾಗ ಸರಿ ನಿರ್ಧಾರವನ್ನು ತೊಗೊಂಡಿದ್ದ ಕಾರಣ. ಭಾರತದ ವೀಕ್ಷಕರೇ ಗೋರ್ಮೆಂಟ್ ಸರಿ ಸಮಯನಾಗ GST 2.0 ಬಂತ. GST ಹೊಸ GST ತಂದಿದ್ದ ಕಾರಣ ಕೆಲವೊಂದು ವಸ್ತುಗಳ ಮ್ಯಾಗ ಮೊದಲೇನು ಹೆಚ್ಚು GST ಇತ್ತು ಅದು ಕಡಿಮೆ ಆತ. ಕಡಿಮೆ ಆಗಿದ್ದ ಕಾರಣ ಜನರೇನು ಮನ್ಯಾಗ ರೊಕ್ಕ ಇಟ್ಕೊಂಡಿರ ಅವ್ರ ರೊಕ್ಕನ ತೆಗೆದು ವೀಕ್ಷಕರೇ ಸ್ಪೆಂಡ್ ಮಾಡೋಕೆ ಸ್ಟಾರ್ಟ್ ಮಾಡಿರ. ಆ ಸ್ಪೆಂಡಿಂಗ್ ಏನು ಹೆವಿ ಸ್ಟಾರ್ಟ್ ಆಯ್ತು. ಅದ್ರ ಮೇನ್ ಅಂತಂದ್ರೆ ಫೆಸ್ಟಿವಲ್ ಇತ್ತು, ಹಬ್ಬದ ಕಾಲನೇ ಜನರು ಭಾಳ ರೊಕ್ಕ ಖರ್ಚು ಮಾಡಿದ್ರು. GST ಕಡಿಮೆ ಆಗ್ಯಾವ, ವಸ್ತುಗಳ ಬೆಲೆ ಕಡಿಮೆ ಆಗ್ಯಾವ ಅನ್ನೋ ಕಾರಣದಿಂದ ಈಗ ಮದ್ವಿಗಳ ಸೀಸನ್ ಸ್ಟಾರ್ಟ್ ಆಗೈತಿ. ಮದ್ವಿನಾಗೂ ಜನರು ಅದೇ ಥರ ಸ್ಪೆಂಡ್ ಮಾಡೋದ ಕಾರಣ ರೊಕ್ಕ ಹೊರಗೆ ಬಂದು ಕಂಪ್ನಿಗಳದ್ದೇನು ಅರ್ನಿಂಗ್ಸ್ ಬರವಲ್ಲಾಗಿದ್ದು, ಏನು ಕಂಪ್ನಿಗಳದ್ದು ಅರ್ನಿಂಗ್ಸ್ ವೀಕ್ ಆಗಿದ್ದು ಆದ ವೀಕ್ಷಕರೇ ಮತ್ತು ಚಲೋ ಆಗಕ್ಕೆ ಸ್ಟಾರ್ಟ್ ಆತ. ಅದ ನಮಗೆ Q3 ರಿಸಲ್ಟ್ಗಳ್ನಾಗೂ ಕಂಡು ಬಂತ. ಅದರದನ ಪರಿಣಾಮ ಈ ಥರ ನಮ್ಮ ಮಾರ್ಕೆಟ್ ಏರಾತೈತಿ. ನ್ಯೂ ಆಲ್ ಟೈಮ್ ಆಗಿ ಹೊಡೆದೈತೆ ನಿಫ್ಟಿ ಮತ್ತು ಸೆನ್ಸೆಕ್ಸ್, ಅಥವಾ ಬ್ಯಾಂಕ್ ನಿಫ್ಟಿನೂ 4-5 ದಿನ ಹಿಂದೆ ನ್ಯೂ ಆಲ್ ಟೈಮ್ ಆಗಿ ಹೊಡೆದೈತೆ ಅಂತಲೂ ನಾವು ಅನ್ಬೋದು. ಇದು ಒಂದು ರೀಸನ್ ರೀ. ಮತ್ತೊಂದು ರೀಸನ್ ಏನಂತಂದ್ರೆ ಏನು ನಮ್ಮ ದೇಶದ ಎಕನಾಮಿನ ಅನ್ಬೋದ. ನಮ್ಮ ದೇಶದೇನು GDP ಐತಿ ಫೈನಾನ್ಷಿಯಲ್ ಇಯರ್ 26ನಾಗ 6.8% ಇರ್ಬೋದು ಅಂತ ಅನುಮಾನ ಹಚ್ಚಾರ. ಫೈನಾನ್ಷಿಯಲ್ ಇಯರ್ 27ನಾಗ 6.6% ಇರ್ತೈತೆ ಅಂತ ಅನುಮಾನ ಹಚ್ಚಾರ. ಇವೆಲ್ಲ ಅನುಮಾನನೂ ವೀಕ್ಷಕರಿಗೆ ಚಲೋ ಇದ್ದಿದ್ದ ಕಾರಣ ನಮ್ಮ ಮಾರ್ಕೆಟ್ ಈ ಥರ ಇರತ್ತೈತೆ ಅಂತ ನಾವು ಅನ್ಬೋದು. ಮತ್ತೊಂದು ಮೇನ್ ರೀಸನ್ ಏನಂತಂದ್ರೆ ವೀಕ್ಷಕರೇ US ಫೆಡ್ ಮೀಟಿಂಗ್ ಏನು ಡಿಸೆಂಬರ್ 9 ಐತಿ. ಅದ್ರಾಗ 25 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ಬೋದು. USದೇನು ಗ್ರೋತ್ ಸ್ಲೋ ಆಗತೈತಿ. ಆ ಗ್ರೋತನ್ನು ಮತ್ತೆ ಬೂಸ್ಟ್ ಮಾಡೋಕೆ US ಫೆಡ್ ಚೇರ್ಮನ್ ಅವ್ರ ವೀಕ್ಷಕರೇ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ಬೋದು ಅಂತ ಎಲ್ಲ ಎಕ್ಸ್ಪರ್ಟ್ಗಳು ಮತ್ತೆ ಅನ್ನೋಕೆ ಸ್ಟಾರ್ಟ್ ಮಾಡ್ಯಾರಿ. ಅದ ಕಾರಣನೂ ವೀಕ್ಷಕರೇ ಭಾರತ ಸ್ಟಾಕ್ ಮಾರ್ಕೆಟ್ ಮತ್ತು ಜಗತ್ತದ ಎಲ್ಲ ಸ್ಟಾಕ್ ಮಾರ್ಕೆಟ್ ಈ ಒಂದು ನ್ಯೂಸ್ದಿಂದ ಇರತ್ತವಂತ ಅನ್ಬೋದು. ನೋಡ್ಬೋದು ನೀವು ಯುರೋಪ್ ಮಾರ್ಕೆಟನ್ನು ಪಾಸಿಟಿವ್ ಇದಾವೆ, ಏಷ್ಯನ್ ಮಾರ್ಕೆಟು ಪಾಸಿಟಿವ್ ಇದಾವೆ, US ಮಾರ್ಕೆಟನ್ನು ಪಾಸಿಟಿವ್ ಇದಾವೆ. ಅದ ಕಾರಣನೂ ವೀಕ್ಷಕರೇ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ನಿನ್ನೆ ದಿನ ಆಲ್ ಟೈಮ್ ಹೈ ಟಚ್ ಮಾಡಿತ್ತಂತ ನಾವು ಅನ್ಬೋದು. ಮತ್ತೊಂದು ಎಲ್ಲಕ್ಕಿಂತ ದೊಡ್ಡ ರೀಸನ್ ರೀ ರಷ್ಯಾ ಯುಕ್ರೇನ್ನ ಯುದ್ಧ ಏನು ನಡೆದಿತ್ತು 4 ವರ್ಷದಿಂದ ಹೆಚ್ಚಾತ್ರಿ ವೀಕ್ಷಕರ ಸಮಯ. ಆ 4 ವರ್ಷಕ್ಕಿಂತ ಹೆಚ್ಚು ಸಮಯನಾಗ ವೀಕ್ಷಕರೇ ಭಾಳ ಹಲವಾರು ನಷ್ಟ ಅದು ಎಲ್ಲ ಅದು ಬೇರೆ ದೇಶನಾಗ ಜಗಳ ನಡೆದು. ಅದ್ರ ಮೇನ್ ವೀಕ್ಷಕರ ಜಗಳ ಇಂಡಿಯಾ ಮತ್ತು US ನಡೀತ್ರಿ. ರಷ್ಯಾ ಮತ್ತು ಯುಕ್ರೇನ್ ಜಗಳಾಡತ್ತವ. ಬಟ್ ಡೊನಾಲ್ಡ್ ಟ್ರಂಪ್ ಅವ್ರ ಪ್ರೆಸಿಡೆಂಟ್ ಆಗಾನ ಆ ರಷ್ಯಾ ಯುಕ್ರೇನ್ ಯುದ್ಧದಿಂದ ಭಾರತದ ಮತ್ತು US ಅದನ್ನು ಏನು ರಿಲೇಷನ್ಶಿಪ್ ಇತ್ತು, ಏನು ಸಂಬಂಧ ಇದ್ದು ಅವು ಕೆಟ್ಟು. ಅದು ಕೆಡಕ್ಕೆ ಮೇನ್ ರೀಸನ್ ಏನಂತಂದ್ರೆ ಇಂಡಿಯಾ ರಷ್ಯಾದಿಂದ ಆಯಿಲ್ ತೊಗೋತಿತ್ತು. ಬಟ್ ಆ ಯುದ್ಧಿಗೆ ನಿಲ್ಲೋ ಸಂಭಾವನೆ ಏನೈತಿ. US ಮಾತುಕತೆ ನಡೆಸ್ಯಾರ, ರಷ್ಯಾದವ್ರು ಮಾತುಕತೆ ನಡೆಸ್ಯಾರ, ಯುಕ್ರೇನ್ದವ್ರು ರಷ್ಯಾ ಕೂಡ ಮಾತಾಡತ್ತಾರ. ಯುಕ್ರೇನ್ದವ್ರೂ ರಷ್ಯಾದು ಹಲವಾರು ಏನೇನು ವೀಕ್ಷಕರೇ ಅವ್ರು ಹೇಳಿದಾರ ಅದನ್ನು ನಂಬಕ್ಕೆ ಒಪ್ಪಿದಾರ. ಅವ್ರು ಒಪ್ಪಂದ ಮಾಡೋಕೆ ನಿಂತಾರೀಗ ಶಾಂತಿದ. ಏನರ ಎರಡು ದೇಶ ನಡುಕ್ಕೆ ಯುದ್ಧ ನಿಂತಿತ್ತ ಅದು ವೀಕ್ಷಕರೇ ಅಲ್ಲೇ ಏನರ ಶಾಂತ ಆತಂತಂದ್ರೆ ಮತ್ತು ಏನು ಇಂಡಿಯಾ ರಷ್ಯಾದಿಂದ ಆಯಿಲ್ ತೊಗೋಬೋದು. ಅದರಿಂದ USಗೆ ಏನು ಮತ್ತು ತೊಂದರೆ ಆಗಂಗಿಲ್ಲ ಅಂತ ನನಗನ್ನಿಸ್ತೈತಿ. ಯಾಕಂದ್ರೆ
ಏನು ಇಂಡಿಯಾ ರಷ್ಯಾದಿಂದ ಆಯಿಲ್ ತೊಗೊಳತೈತಿ ಆ ರೊಕ್ಕದ್ಲೇನ ರಷ್ಯಾ ಯುದ್ಧ ಮಾಡತೈತಿ ಯುಕ್ರೇನ್ ಗುಡಿ, ಅದ ಕಾರಣ ಇಂಡೈರೆಕ್ಟ್ಲಿ ಇಂಡಿಯಾ ರಷ್ಯಾಗೆ ಸಪೋರ್ಟ್ ಮಾಡತೈತಿ ಹಿಂಗಂತ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರು ಅನ್ನತ್ತಿರ. ಅದ ಕಾರಣ ಡೊನಾಲ್ಡ್ ಟ್ರಂಪ್ ಅವರ ಭಾರತ ಮ್ಯಾಗ 50% ಟೆರಿಫ್ ಹಚ್ಚಿರ. ಇದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ್ರಿ. ಅದರಿಂದ ಭಾರತದ ಎಕ್ಸ್ಪೋರ್ಟ್ ಮ್ಯಾಗನು ಪೆಟ್ಟು ಬಿದ್ದೈತಿ. ಆದ್ರೂ ವೀಕ್ಷಕರಿಗೆ ಎರಡೂ ದೇಶ ನಡುಕ್ ಯುದ್ಧ ನಿಂತು ಅಂತಂದ್ರೆ ಇಂಡಿಯಾದ, ರಷ್ಯಾದ, ಯುಕ್ರೇನದ ಮತ್ತು ಅಮೇರಿಕಾದ ಎಲ್ಲ ಸಂಬಂಧಗಳು ಮತ್ತು ಚಲೋ ಆಗ್ಬೋದ. ಮತ್ತೇನು ವೀಕ್ಷಕರೇ ಟೆರಿಫ್ ರಷ್ಯಾದಿಂದ ಆಯಿಲ್ ತೊಗೋತೇವೆ ಅಂತ ಹಚ್ಚಾರ ಅಮೇರಿಕಾದವ್ರು, ಅದು ಕಡಿಮೆ ಮಾಡ್ಬೋದಂತ ಈ ಒಂದು ನ್ಯೂಸ್ದಿಂದ ನಮಗೆ ಗೊತ್ತಾಗ್ತೈತಿ. ಅದರದನ್ನ ಪಾಸಿಟಿವ್ ಪರಿಣಾಮ ನಮ್ಮ ದೇಶದ ಎಕನಾಮಿ ಮ್ಯಾಗ, ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಈ ಥರ ಬಿದ್ದೈತಂತೂ ನಾವು ಅನ್ಬೋದ. ಈಗ ಬರೀ ವೀಕ್ಷಕರೇ ನೆಕ್ಸ್ಟ್ ರೀಸನ್ ತಿಳ್ಕೊಳ್ಳೋಣ. ನೆಕ್ಸ್ಟ್ ರೀಸನ್ ಏನಂತಂದರೆ FIs ಸೆಲ್ಲಿಂಗ್. FIs ಸೆಲ್ಲಿಂಗ್ 20 ವರ್ಷದ ಲೋಗ ಟಚ್ ಆಗೈತೆ ಅಂತ ನಾವು ಆಲ್ರೆಡಿ ನಿಮಗೆ ತಿಳಿಸಿದ್ದೇನೆ. 20 ವರ್ಷದ ಲೋ ವೀಕ್ಷಕರೇ ಟಚ್ ಆಗೋಣ ಎಕ್ಸ್ಪರ್ಟ್ಗಳು ಏನನ್ನತ್ತಾರ ಅಂತಂದರೆ FIs ಎಷ್ಟು ಸೆಲ್ಲಿಂಗ್ ಮಾಡಬೇಕೈತೆ ಅಷ್ಟು ಆಲ್ರೆಡಿ ಹಿಂಗೆ ಮಾಡಿಬಿಟ್ಟಾರ. ಈಗ ಇವೆಲ್ಲ ನ್ಯೂಸ್ಗಳು ನೋಡ್ರೆ ಎಲ್ಲ ಪಾಸಿಟಿವ್ನ ಬರತ್ತವ. ಅದಕ್ಕೆ ನೀವು ಪಾಸಿಟಿವ್ ನ್ಯೂಸ್ ಇರೋ ಕಾರಣ ಏನು ಇಂಡಿಯಾ ಇಮರ್ಜಿಂಗ್ ಮಾರ್ಕೆಟ್ ಐತಿ ಇಲ್ಲಿ FIs ಬರಾಕನ ಬೇಕಾ, ಅದು ನಮಗೆ ಕಾಣತೈತಿ. ನೋಡಿರ್ಬೋದು 2-3 ದಿನ ಅದು FIs ಮತ್ತು ಬೈಯಿಂಗ್ ಸಾವಕಾಶ ಸ್ಟಾರ್ಟ್ ಆಗತೈತಿ. ಅದ್ರಾಗ ಏನು ಗ್ಲೋಬಲ್ ಬ್ರೋಕರೇಜ್ ಫಾರ್ಮ್ಗಳು ಇದ್ದಾವೆ, ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಆಗಲಿ ಮತ್ತು JP Morgan ಆಗಲಿ, ಹಲವಾರು ಕಂಪ್ನಿಗಳನ್ನು ವೀಕ್ಷಕರೇ ಭಾರತ ಮ್ಯಾಗೀಗ ಪಾಸಿಟಿವ್ ಸ್ಟ್ಯಾನ್ಸನ್ನು ಕೊಡತ್ತಾರ. ಅದ ಕಾರಣನೂ ವೀಕ್ಷಕರೇ ನಮ್ಮ ಮಾರ್ಕೆಟ್ ಇಲ್ಲಿಂದ ಏರ್ಬೋದ. ಅವರು FIs ಮೇನ್ ಏನು ಮಾಡತ್ತಾರ ಅಂತಂದ್ರೆ ಯೋಚನೆ ಮಾಡತ್ತಾರೆ ಅವರು ಇಷ್ಟು ಸೆಲ್ ಮಾಡಿದ್ದು 20 ವರ್ಷದ ಲೋಗ್ ನಮ್ಮ ಸೆಲ್ಲಿಂಗ್ ಟಚ್ ಆತ, ಆದ್ರೂ ಭಾರತದ ಮಾರ್ಕೆಟ್ ಬೀಳುವಾತ. ಎಷ್ಟು ಸ್ಟ್ರಾಂಗ್ ಇತ್ತು ಭಾರತದ ಮಾರ್ಕೆಟ್, ಇಷ್ಟು ಕೆಟ್ಟ ಸಮಯನಾಗೂ ಈ ಥರ ತಡೆದೈತಂತಂದ್ರೆ ಇವೆಲ್ಲ ಲೆವೆಲ್ಗಳನ್ನು ಭಾರತದ ಮಾರ್ಕೆಟ್ ಭಾಳ ಚಲೋ ಐತೆ ಅಂತ ವಿಚಾರ ಮಾಡತ್ತಾರೆ ಅವ್ರು. ಒಂದು ಸಲ ಇದು US ಇಂಡಿಯಾ ಟ್ರೇಡ್ ಡೀಲ್ ಆದಿದ್ದೇನೆ ನೀವು ನೆಗೆಟಿವ್ನೆಸ್ ಇದಾವೆ ಅವೆಲ್ಲ ಕ್ಲಿಯರ್ ಆತಂತ ತಿಳ್ಕೊರಿ, ಖಂಡಿತವಾಗಿ FIs ಮತ್ತು ಭಾರತದ ಮಾರ್ಕೆಟಿಗೆ ಬರ್ತಾರ. ಅವಾಗ ಮಾರ್ಕೆಟ್ ಈಗೇನು ಏರೈತಿ ಹತ್ರದ 2-3 ಪಟ್ಟು ಏರ್ತೈತೆ ರೀ. ಇದು ನಿಮ್ದು ತಲೆಯಾಗಿರ್ಬೇಕು. ಮತ್ತೊಂದು ರೀಸನ್ ಏನಂತಂದ್ರೆ DIs ಬೈಯಿಂಗ. ವೀಕ್ಷಕರೇ DIs ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಭಾರತನಾಗ ಹೆವಿ ಬೈಯಿಂಗ್ ಮಾಡತ್ತಾರ. 7 ಲಕ್ಷ ಕೋಟಿಗಿಂತ ಹೆಚ್ಚು ರೊಕ್ಕ 2025 ಈಗಿನ ತನಕ ಬೈಯಿಂಗ್ ಮಾಡ್ಯಾರಿ DIs. ಅಂದರೆ ನೀವು ತಿಳ್ಕೊಬೋದು DIs ಕಡೆ ಯಾವ ಥರ ರೊಕ್ಕ ಬರತೈತಂತ. ಆ ಥರ ಮೇನ್ ರೊಕ್ಕ ಸಣ್ಣ ಜಿಲ್ಲೆಗಳಿಂದ ಸಣ್ಣ ಹೂಡಿಕೆದಾರರು ಮ್ಯೂಚುವಲ್ ಫಂಡ್ನಾಗದು ವೀಕ್ಷಕರೇ ಹೂಡಿಕೆ ಮಾಡೋಕೆ ಸ್ಟಾರ್ಟ್ ಮಾಡ್ಯಾರ, SIPಗಳನ್ನು ಮಾಡೋಕೆ ಸ್ಟಾರ್ಟ್ ಮಾಡ್ಯಾರ. ಅದರಿಂದ DIs ಕಡೆಯೂ ಭಾಳ ರೊಕ್ಕ ಬಂದೈತಿ. ಅದು ನಮಗೆ ಈ ಡೇಟಾನಾಗೂ ಕಾಣತೈತಿ. 2025 DIs 7 ಲಕ್ಷ ಕೋಟಿಗಿಂತ ಹೆಚ್ಚು ಬೈಯಿಂಗ್ ಮಾಡ್ಯಾರ. ಅದು ಒಂದು ಕಾರಣದಿಂದನೂ ಇಷ್ಟೆಲ್ಲ ಕೆಟ್ಟ ಪರಿಸ್ಥಿತಿನಾಗೂ ನಮ್ಮ ಮಾರ್ಕೆಟ್ ಈ ಲೆವೆಲ್ಗಳನ್ನು ತಡೆದೈತಿ, ಅಥವಾ ನಿನ್ನೆ ದಿನ ನಮ್ಮ ಮಾರ್ಕೆಟ್ ಆಲ್ ಟೈಮ್ ಹೈ ಟಚ್ ಮಾಡಿತಂತೂ ನಾವು ಅನ್ಬೋದು. ಮತ್ತೊಂದು ರೀಸನ್ ಏನಂತಂದ್ರೆ RBI ಮೀಟಿಂಗ್ ಏನು 3 ಡಿಸೆಂಬರ್ದಿಂದ 5 ಡಿಸೆಂಬರ್ ತನಕ RBIದ MPC ಮೀಟಿಂಗ್ ನಡೆಯೋದೈತಿ. ಆ ಮೀಟಿಂಗ್ನಾಗೂ ರೆಪೋ ರೇಟ್ ಕಟ್ ಆಗ್ಬೋದು ಅಂತ ಅನ್ನತ್ತಾರ. ಏನ್ರಿ ಆ ಮೀಟಿಂಗ್ನಾಗೂ ರೆಪೋ ರೇಟ್ ಕಟ್ ಆತಂತಂದ್ರೆ ಖಂಡಿತವಾಗಿ ಮಾರ್ಕೆಟ್ ಈ ಲೆವೆಲ್ದಿಂದನೂ ಮತ್ತೆ ಹೈ ಟಚ್ ಮಾಡೋ ಸಂಭಾವನೆ ಭಾಳ ಹೆಚ್ಚೈತಿ. ಅದ ಕಾರಣ RBIದ ಮೀಟಿಂಗ್ ಮ್ಯಾಗೂ ನಿಮ್ದು ಕಣ್ಣಿರ್ಬೇಕು ನೋಡ್ರಿ. ಇವೆಲ್ಲ ಮೇನ್ ರೀಸನ್ಗಳು ಇದ್ದು ನಮ್ಮ ಮಾರ್ಕೆಟ್ ಈ ಥರ ಕೆಟ್ಟ ಪರಿಸ್ಥಿತಿನಾಗೂ ಈ ಥರ ಆಲ್ ಟೈಮ್ ಹೈ ಟಚ್ ಮಾಡಕ್ಕೆ. ಇದೆಲ್ಲ ನಿಮಗೆ ಡಿಟೇಲ್ದಾಗ ಸರಳವಾಗಿ ಗುರ್ತಾ ಇರ್ಬೋದು ಅಂತ ನನಗನ್ನಿಸ್ತೈತಿ. ಈಗ ಬರೀ ವೀಕ್ಷಕರೇ ಲಾಸ್ಟಿಗೆ ನಾವು ನಮ್ಮ ಮಾರ್ಕೆಟ್ ಆಲ್ ಟೈಮ್ ಹೈ ಟಚ್ ಮಾಡಿತ್ತು ಇಷ್ಟೆಲ್ಲ ಕೆಟ್ಟ ಪರಿಸ್ಥಿತಿನಾಗ. ಅದರಿಂದ ಮೇನ್ ರೀಸನ್ ಏನಂತನೂ ನಿಮಗೆ ತಿಳಿಸೀನಿ. ಆದ್ರೂ ನಮ್ಮ ಪೋರ್ಟ್ಫೋಲಿಯೋ ಅದಕ್ಕೆ ಏರ್ವಾತ. ಎದಕ್ಕೆ ನಮ್ಮ ಪೋರ್ಟ್ಫೋಲಿಯೋ ಇನ್ನೂ ಡೌನ್ ಇದಾವ. ಮಾರ್ಕೆಟ್ ಆಲ್ ಟೈಮ್ ಹೈ ಟಚ್ ಮಾಡಿತ್ತು, ಬಟ್ ನಮ್ಮ ಪೋರ್ಟ್ಫೋಲಿಯೋ ಅದಕ್ಕೆ ಡೌನ್ ಇದಾವಂತ ಈಗ ತಿಳ್ಕೊಳ್ಳೋಣ. ಅದರಿಂದ ಮೇನ್ ರೀಸನ್ ಏನಂತಂದರೆ ಎಲ್ಲ ಹೂಡಿಕೆದಾರರ ಲಾರ್ಜ್ ಕ್ಯಾಪ್ನಾಗ ಅದು ಹೂಡಿಕೆ ಮಾಡಿರಂಗಿಲ್ಲ. ಹೆಚ್ಚು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳ್ನಾಗ ಬೈಯಿಂಗ್ ಮಾಡಿರ್ತಾರೆ. ಅದ ಕಾರಣ ವೀಕ್ಷಕರಿಗೆ ಬರೀ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಇವೆ ನಿಫ್ಟಿ ಸೆನ್ಸೆಕ್ಸ್ ಅಂತೇವೆ ನಾವು, ಇವ ಭಾರತದ ವೀಕ್ಷಕರೇ ಟಾಪ್ 50 ಟಾಪ್ 30 ಕಂಪ್ನಿಗಳು ಇವು ಅಷ್ಟ ವೀಕ್ಷಕರೇ ಇರ್ಯಾವ. ಅದ ಕಾರಣ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಆಲ್ ಟೈಮ್ ಹೈ ಟಚ್ ಆಗೈತಿ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸಿಂದ ಆಲ್ ಟೈಮ್ ಹೈ ಟಚ್ ಆಗಿಲ್ಲ. ಹಂಗಂತಂದ್ರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಉಪಯೋಗ ಇಲ್ಲ, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳೇನು ಆಲ್ ಟೈಮ್ ಹೈ ಟಚ್ ಆಗಂಗಿಲ್ಲ ಅಂತ ನಿಮ್ಮ ತಲೆ ಕ್ವಶನ್ ಇರ್ಬೋದು. ಅದ್ರ ಹಿಂದೆ ಮೇನ್ ಎಕ್ಸ್ಪರ್ಟ್ಗಳು ಏನು ರೀಸನ್ ಕೊಡ್ತಾರಂತಂದ್ರೆ ಫಸ್ಟ್ ಯಾವಾಗನ್ನು ಲಾರ್ಜ್ ಕ್ಯಾಪ್ ವೀಕ್ಷಕರೇ ಹೋಗ್ತಾವಂತ್ರಿ ಮ್ಯಾಗ, ಆಮ್ಯಾಗ ಅದರದ ಪರಿಣಾಮ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ನಾಗ ಕಂಡು ಬರ್ತೈತಿ. ಅದ ಕಾರಣ ಈಗ ಲಾರ್ಜ್ ಕ್ಯಾಪ್ ಆಲ್ ಟೈಮ್ ಹೈ ಟಚ್ ಆಗೈತೆ ರೀ ಲೀಡರ್. ಅದರಿಂದ ಈಗ ಸೈನಿಕರು ವೀಕ್ಷಕರೇ ಟಚ್ ಮಾಡ್ತಾರೆ, ಬಟ್ ತಾಳ್ಮೆ ಇರಬೇಕು. ಮೇನ್ ವೀಕ್ಷಕರೇ ರಿಟೇಲ್ ಇನ್ವೆಸ್ಟರ್ ಮತ್ತು ಸ್ಟಾಕ್ ಮಾರ್ಕೆಟ್ನಾಗ ಭಾಳ ಇನ್ವೆಸ್ಟರ್ ಏನು ತಪ್ಪು ಮಾಡ್ತಾರಂತಂದ್ರೆ ಏರಿದಾಗ ಸ್ಟಾಕ್ಗಳನ್ನು ಬಾಯ್ ಮಾಡ್ತಾರೆ, ಬಿದ್ದಾಗ ಸ್ಟಾಕ್ಗಳನ್ನು ಸೆಲ್ ಮಾಡ್ತಾರೆ. ಇದು ಒಂದು ಕಾರಣದಿಂದ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಾಗ ಭಾಳ ಜನ ರೊಕ್ಕ ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ. ನಿಮ್ಮದು ಸ್ವಂತ ರಿಸರ್ಚ್ ಮಾಡಿರಿ, ಯಾವ ಸ್ಟಾಕ್ಗಳು ಚಲೋ ವ್ಯಾಲ್ಯೂಯೇಷನ್ ಮ್ಯಾಗ ಕಡಿಮೆ ವ್ಯಾಲ್ಯೂಯೇಷನ್ನಾಗ ನಮಗೆ ಸಿಗತ್ತೈತೆ ಅಂತ ಯೋಚನೆ ಮಾಡಿ ಅಂಥ ಸ್ಟಾಕ್ಗಳನ್ನು ತೋರಿ. ಏರಾತೈತೆ ಅನ್ನೋ ಕಾರಣ ತೊಗೊಬೇಡ್ರಿ. ನಿನ್ನೆ ಒಬ್ಬರು ಕಮೆಂಟ್ ಮಾಡಿ ತಿಳಿಸಿರೋ ಒಂದು ವಿಡಿಯೋದ ಕೆಳಗೆ ಗ್ರೋ ಸ್ಟಾಕ್ IPO ಬಂತ ಏನು ಏರಾಕ್ ಸ್ಟಾರ್ಟ್ ಆತ 100%ಕಿಂತ ಹೆಚ್ಚಿರಿತಾ ಆ ಏರಾತೈತೆ ಅನ್ನೋ ಕಾರಣದಿಂದ ಅವ್ರು ಪಾಪ ಹೂಡಿಕೆ ಮಾಡಿಬಿಟ್ಟಾರೆ ಆ ಸ್ಟಾಕ್ನಾಗ. ಬಟ್ ಈಗ ಮತ್ತೆ ಕಂಟಿನ್ಯೂ ಬಿಡಾತೈತಿ. ಅದ ಕಾರಣ ಯಾವಾಗ ನೀವು ಏರೋ ಬಸ್ನ ಹತ್ತಬೇಡ್ರಿ. ಬಿದ್ದಾಗ ಬಾಯ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿರಿ, ಧೈರ್ಯ ತೋರಿಸ್ರಿ. ಬಿದ್ದಾಗ ಏನು ಮಾಡ್ತೇವೆ ನಾವು ಅಂಜಿ ಸ್ಟಾಕ್ ಮಾರ್ಕೆಟನ್ನು ಬಿಡ್ತೇವೆ.
ಏರಕ್ಕೆ ಮುಂದೆ ಸ್ಟಾಕ್ ಮಾರ್ಕೆಟ್ನಾಗ ಬರ್ತೀವಿ, ಅದು ತಪ್ಪು. ಅದ ಕಾರಣ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಆಗಂಗಿಲ್ಲ. ಇದು ನಿಮ್ದು ತಲೆ ಇರ್ಬೇಕು. ಓವರಾಲ್ ಮೇನ್ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಪೇಷನ್ಸ್ ಮತ್ತು ಧೈರ್ಯದ ವೀಕ್ಷಕರ ಆಟ ಐತಿ. ಯಾರ ಕಡೆ ಪೇಷನ್ಸ್ ಐತಿ, ಯಾರು ಬಿದ್ದಾಗ ಸ್ಟಾಕ್ಗಳನ್ನು ತೊಗೋತಾರ, ಅದನ್ನು ಚಲೋ ರಿಸರ್ಚ್ ಮತ್ತು ಅನಾಲಿಸಿಸ್ ಮಾಡಿ ತೊಗೋತಾರ, ಅಂಥವು ಅಷ್ಟು ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡ್ತಾನೆ. ಇದು ನಿಮಗೆ ತಿಳಿದೈತಂತ ನನಗನ್ನಿಸ್ತೈತಿ. ಓವರಾಲ್ ವೀಕ್ಷಕರು ಎಲ್ಲ ಚಲೋ ಐತಿ. ಮೇನ್ ಇಂಡಿಯಾ ಮತ್ತು US ಟ್ರೇಡ್ ಇಲ್ಲ ಅಂತಂದ್ರೆ ಇಲ್ಲಿಂದನೂ ಮಾರ್ಕೆಟ್ ಕಂಟಿನ್ಯೂ ಇರ್ಕೊಂಡು ಹೋಗ್ತೈತಿ. ಐ ಹೋಪ್ 2026 ತನಕ 2026 ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ಇಂಡಿಯಾ ಮತ್ತು US ಇವು ಎಲ್ಲ ರಿಲೇಷನ್ಗಳು, ಸಂಬಂಧಗಳು ಚಲೋ ಆಗ್ಬೇಕು. ಇಂಡಿಯಾ ಮತ್ತು US ಟ್ರೇಡ್ ಡೀಲ್ ಆಗ್ಬೇಕು. ಎಲ್ಲ ಚಲೋ ಆತಂದ್ರೆ ನಮ್ಮ ದೇಶದ ಎಕನಾಮಿರೇ ಪಾಸಿಟಿವ್ ಐತಿ, ನಮ್ಮ ದೇಶದ ಹೂಡಿಕೆದಾರರು ಎಲ್ಲ ಸ್ಟ್ರಾಂಗ್ ಇದ್ದಾರೆ, ಮಾರ್ಕೆಟ್ ಮತ್ತು ಕಂಟಿನ್ಯೂ ಇರ್ಕೊಂತಾನೆ ಹೋಗ್ತೈತಿ. ಇಷ್ಟೇ ಐತಿ ವಿಡಿಯೋ. ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.